ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ. 2 ಲಕ್ಷದ ಗಡಿ ದಾಟುತ್ತೆ ಎನ್ನಲಾಗುತ್ತಿದ್ದ ಚಿನ್ನಕ್ಕೆ ಈಗ ದಿಢೀರ್ ಬ್ರೇಕ್ ಬಿದ್ದಿದೆ. ಚಿನ್ನದ ಬೆಲೆ ಏರಿಕೆ ನೋಡಿ ಕಂಗಾಲಾಗಿದ್ದ ಜನರಿಗೆ ಕಳೆದ 5 ದಿನಗಳಿಂದ ಮಾರುಕಟ್ಟೆ ಸಿಹಿ ಸುದ್ದಿ ನೀಡುತ್ತಿದೆ. ಅಷ್ಟಕ್ಕೂ ಏರುತ್ತಿದ್ದ ಚಿನ್ನದ ಬೆಲೆ ಈಗ ಏಕಾಏಕಿ ಇಳಿಯುತ್ತಿರುವುದು ಏಕೆ? ತಜ್ಞರು ಹೇಳಿದ್ದ ಭವಿಷ್ಯ ಸುಳ್ಳಾಯಿತೆ? ಸಂಪೂರ್ಣ ಡೀಟೇಲ್ಸ್ ಇಲ್ಲಿದೆ. ಸ್ನೇಹಿತರೆ, ಕೆಲವು ದಿನಗಳ ಹಿಂದೆ ಚಿನ್ನದ ಬೆಲೆ 1.5 ಲಕ್ಷದ ಗಡಿ ದಾಟಿದಾಗ ಇನ್ನು ಮುಂದೆ ಚಿನ್ನ ಕೊಳ್ಳುವುದು ಕಷ್ಟ ಅಂತ ಎಲ್ಲರೂ ಅಂದುಕೊಂಡಿದ್ದರು. ಚಿನ್ನದ ಮಾರುಕಟ್ಟೆಯ ತಜ್ಞರು ಕೂಡ ಚಿನ್ನದ ಬೆಲೆ ಶೀಘ್ರದಲ್ಲೇ 2 ಲಕ್ಷ ತಲುಪಲಿದೆ ಎಂದು ಅಂದಾಜಿಸಿದ್ದರು. ಆದರೆ ಈಗ ಆಗಿದ್ದೇ ಬೇರೆ. ಕಳೆದ 5 ದಿನಗಳಿಂದ ಚಿನ್ನದ ಗ್ರಾಫ್ ಕೆಳಮುಖವಾಗಿದೆ. 8 ತಿಂಗಳ ನಂತರ ಇದೇ ಮೊದಲ ಬಾರಿಗೆ ಚಿನ್ನದ ಬೆಲೆ ಭಾರೀ ಪ್ರಮಾಣದ ಇಳಿಕೆ ಕಂಡುಬಂದಿದೆ. ಈ ಇಳಿಕೆಗೆ ಪ್ರಮುಖ ಕಾರಣ ಜಾಗತಿಕ ಶಾಂತಿ ಎನ್ನಬಹುದು. ಹೌದು, ಅಮೆರಿಕ ಮತ್ತು ಚೀನಾ ನಡುವಿನ ವ್ಯಾಪಾರ ಯುದ್ಧದ ಕಾರ್ಮೋಡ ಸರಿಯುತ್ತಿದ್ದು 2 ದೇಶಗಳ ಸಂಬಂಧ ಸಹಜ ಸ್ಥಿತಿಗೆ ಮರಳುತ್ತಿದೆ. ಇದರ ಜೊತೆಗೆ ಭಾರತದ ಮೇಲೆ 50% ಟ್ಯಾರಿಫ್ ಹಾಕುತ್ತೇನೆ ಎನ್ನುತ್ತಿದ್ದ ಅಮೆರಿಕ ಅಧ್ಯಕ್ಷನ ಉಚ್ಚಾಟ ಕಡಿಮೆಯಾಗಿ ಭಾರತದ ಮೇಲಿನ ಟ್ಯಾರಿಫ್ ಕಡಿಮೆಯಾಗಿದೆ. ಇದೆಲ್ಲದರ ಕಾರಣದಿಂದ ಜಾಗತಿಕ ಮಟ್ಟದಲ್ಲಿ ಹೂಡಿಕೆದಾರರ ಭೀತಿ ಕಡಿಮೆಯಾಗಿದ್ದು ಈಗ ಮತ್ತೆ ಹೂಡಿಕೆದಾರರು ಸುರಕ್ಷಿತ ಹೂಡಿಕೆಯಾದ ಚಿನ್ನದಿಂದ ಹಣವನ್ನು ಹಿಂಪಡೆಯುತ್ತಿದ್ದಾರೆ. ಇದೇ ಕಾರಣಕ್ಕೆ ಆಕಾಶಕ್ಕೇರಬೇಕಿದ್ದ ಚಿನ್ನದ ಬೆಲೆ ಈಗ ನಿಧಾನವಾಗಿ ಕೆಳಮುಖವಾಗಿದೆ. ಸತತ ಏರಿಕೆಯಿಂದ ಹೈರಾಣಾಗಿದ್ದ ಮಹಿಳೆಯರಿಗೆ ಮತ್ತು ಮಧ್ಯಮ ವರ್ಗದ ಜನರಿಗೆ ಇದು ನಿಜಕ್ಕೂ ದೊಡ್ಡ ಸಮಾಧಾನ ತಂದಿದೆ. ಬೆಲೆ ಪಾತಾಳಕ್ಕೆ ಕುಸಿಯದಿದ್ದರೂ ಕನಿಷ್ಠ ಪಕ್ಷ ಏರಿಕೆಯಾಗುತ್ತಿಲ್ಲವಲ್ಲ ಎಂಬುದೇ ಸದ್ಯದ ನೆಮ್ಮದಿ. ಭಾರತೀಯ ಚಿಲ್ಲರೆ ಮಾರುಕಟ್ಟೆಯಲ್ಲೂ ಈಗ ಚಿನ್ನಕ್ಕೆ ಮತ್ತೆ ಬೇಡಿಕೆ ಕುದುರುತ್ತಿದೆ. ಹಾಗಾದ್ರೆ ಸ್ನೇಹಿತರೆ, ಈಗಿನ ಮಾರುಕಟ್ಟೆಯ ಪರಿಸ್ಥಿತಿ ನೋಡ್ತಿದ್ರೆ ಚಿನ್ನದ ಬೆಲೆ ಮತ್ತೆ ಹಳೆಯ ದರಕ್ಕೆ ಅಂದ್ರೆ 10 ಗ್ರಾಂಗೆ 70 ರಿಂದ 80 ಸಾವಿರ ರೂಪಾಯಿ ಆಗುತ್ತಾ ಅಥವಾ ಇದು ತಾತ್ಕಾಲಿಕ ಇಳಿಕೆನಾ? ನಿಮ್ಮ ಅನಿಸಿಕೆ ಏನು? ಚಿನ್ನದ ಬೆಲೆ ಎಷ್ಟಾದರೆ ಜನಸಾಮಾನ್ಯರಿಗೆ ನ್ಯಾಯಸಮ್ಮತ? ಕಮೆಂಟ್ ಮಾಡಿ ತಿಳಿಸಿ. ಇಂದಿನ ನಿಖರವಾದ ಚಿನ್ನ ಮತ್ತು ಬೆಳ್ಳಿಯ ಬೆಲೆಯನ್ನು ನೋಡುವುದಕ್ಕಿಂತ ಮೊದಲು ಚಿನ್ನದ ಮೇಲೆ ನೇರವಾಗಿ ಪರಿಣಾಮ ಬೀರುವ ಯುಎಸ್ ಡಾಲರ್ನ ಎದುರು ರೂಪಾಯಿಯ ಮೌಲ್ಯ ಏನಾಗಿದೆ ಎಂದು ಮೊದಲಿಗೆ ನೋಡೋಣ. ನಿನ್ನೆ ಒಂದು ಯುಎಸ್ ಡಾಲರ್ಗೆ ರೂಪಾಯಿ ಮೌಲ್ಯ 90 ರೂಪಾಯಿ 50 ಪೈಸೆ ಇತ್ತು. ಇಂದು ಒಂದು ಯುಎಸ್ ಡಾಲರ್ಗೆ ರೂಪಾಯಿ ಮೌಲ್ಯ 90 ರೂಪಾಯಿ 60 ಪೈಸೆ ಆಗಿದೆ. ರೂಪಾಯಿ ಎದುರು ಡಾಲರ್ ಮೌಲ್ಯ 10 ಪೈಸೆ ಏರಿಕೆ ಕಂಡಿದೆ. ಚಿನ್ನ ಹಾಗೂ ಬೆಳ್ಳಿಯ ಬೆಲೆ ನೋಡೋದಾದ್ರೆ ನಿನ್ನೆ ಬೆಳ್ಳಿ 1 ಕೆಜಿಗೆ 2,90,000 ರೂಪಾಯಿ ಇತ್ತು. ಇಂದು 1 ಕೆಜಿ ಬೆಳ್ಳಿಗೆ 2,80,000 ರೂಪಾಯಿಯಾಗಿದೆ. 1 ಕೆಜಿ ಬೆಳ್ಳಿಗೆ 10,000 ರೂಪಾಯಿ ಇಳಿಕೆ ಕಾಣುವುದರ ಜೊತೆಗೆ ಪ್ರತಿ 1 ಗ್ರಾಂ ಬೆಳ್ಳಿಯ ಬೆಲೆ 280 ರೂಪಾಯಿಯಾಗಿದೆ. ಇನ್ನು ನಿನ್ನೆ 10 ಗ್ರಾಂ 24 ಕ್ಯಾರೆಟ್ ಚಿನ್ನದ ಬೆಲೆ 1,55,600 ರೂಪಾಯಿ ಇತ್ತು. ಇಂದು 10 ಗ್ರಾಂ 24 ಕ್ಯಾರೆಟ್ ಚಿನ್ನದ ಬೆಲೆ 1,52,600 ರೂಪಾಯಿಯಾಗಿದೆ. 10 ಗ್ರಾಂ 24 ಕ್ಯಾರೆಟ್ ಚಿನ್ನದ ಬೆಲೆ 3,000 ರೂಪಾಯಿ ಇಳಿಕೆ ಕಾಣುವುದರ ಜೊತೆಗೆ ಪ್ರತಿ 1 ಗ್ರಾಂ 24 ಕ್ಯಾರೆಟ್ ಚಿನ್ನದ ಬೆಲೆ 15,260 ರೂಪಾಯಿಯಾಗಿದೆ. ಮತ್ತು ನಿನ್ನೆ 10 ಗ್ರಾಂ 22 ಕ್ಯಾರೆಟ್ ಒಡವೆ ಚಿನ್ನದ ಬೆಲೆ 1,43,500 ರೂಪಾಯಿ ಇತ್ತು. ಇಂದು 10 ಗ್ರಾಂ 22 ಕ್ಯಾರೆಟ್ ಒಡವೆ ಚಿನ್ನದ ಬೆಲೆ 1,40,500 ರೂಪಾಯಿಯಾಗಿದೆ. 10 ಗ್ರಾಂ 22 ಕ್ಯಾರೆಟ್ ಒಡವೆ ಚಿನ್ನಕ್ಕೆ 3,000 ರೂಪಾಯಿ ಇಳಿಕೆ ಕಾಣುವುದರ ಜೊತೆಗೆ ಪ್ರತಿ 1 ಗ್ರಾಂ 22 ಕ್ಯಾರೆಟ್ ಒಡವೆ ಚಿನ್ನದ ಬೆಲೆ 14,050 ರೂಪಾಯಿಯಾಗಿದೆ. ಇಲ್ಲಿ ನೀಡಲಾಗಿರುವ ಎಲ್ಲಾ ಬೆಲೆಗಳು ಜಿಎಸ್ಟಿ, ಟಿಡಿಎಸ್, ಮೇಕಿಂಗ್ ಚಾರ್ಜ್ ಮತ್ತು ವೇಸ್ಟೇಜ್ ಶುಲ್ಕಗಳನ್ನು ಒಳಗೊಂಡಿರುವುದಿಲ್ಲ. ಕೇವಲ ಬಂಗಾರದ ಬೆಲೆ ಮಾತ್ರ ನಾವು ಹೇಳಿರುವುದು. ಪ್ರತಿದಿನದ ಚಿನ್ನ, ಬೆಳ್ಳಿ, ಪೆಟ್ರೋಲ್, ಡೀಸೆಲ್ನ ನಿಖರ ಬೆಲೆ ತಿಳಿಯಲು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ.